ವೀಕ್ಷಕರೇ, ರಾಯಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ಇವತ್ತು ಹೇಳಕ್ಕೆ ಹೊರಟಿರೋದು ಬ್ರಹ್ಮಾಸ್ತ್ರದ ಶಕ್ತಿಯ ಬಗ್ಗೆ. ಇದೇ ಥರ ರಾಮಾಯಣ ಮಹಾಭಾರತದ ಕಥೆಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾನು ನಿಮ್ಮ ವಿಜಯಪುರದ ಹುಡುಗ ರಾಯಲ್ ಸಿದ್ದು. ಬ್ರಹ್ಮಾಸ್ತ್ರದ ಪುರಾಣಿಕ ಹಿನ್ನೆಲೆ. ಬ್ರಹ್ಮಾಸ್ತ್ರವು ಬ್ರಹ್ಮದೇವನ ಆಶೀರ್ವಾದದಿಂದ ಲಭ್ಯವಾಗುವ ಒಂದು ಅಪಾರ ಶಕ್ತಿಯುಳ್ಳ ದಿವ್ಯಾಸ್ತ್ರವಾಗಿದೆ. ಇದನ್ನು ಬಳಸಿದಾಗ ಪ್ರತಿಯೊಬ್ಬ ಶತ್ರುವನ್ನು ನಾಶ ಮಾಡಲು ಶಕ್ತಿಯಾಗಿರುತ್ತದೆ. ಭಾರತೀಯ ಪುರಾಣಗಳು ಮತ್ತು ಇತಿಹಾಸದಲ್ಲಿ ಬ್ರಹ್ಮಾಸ್ತ್ರವನ್ನು ಬಳಸಿದ ಅನೇಕ ಉದಾಹರಣೆಗಳಿವೆ. ಮಹಾಭಾರತ ಮತ್ತು ರಾಮಾಯಣ ಎರಡರಲ್ಲಿಯೂ ಬ್ರಹ್ಮಾಸ್ತ್ರದ ಉಲ್ಲೇಖವಿದೆ. ರಾಮಾಯಣದಲ್ಲಿ ಶ್ರೀರಾಮನು ರಾವಣನನ್ನು ನಾಶ ಮಾಡಲು ಬ್ರಹ್ಮಾಸ್ತ್ರವನ್ನು ಬಳಸಲು ಸಿದ್ಧನಾಗಿದ್ದ. ಆದರೆ ವಿಭೂಷಣ ಮತ್ತು ಇತರ ಋಷಿಗಳು ಇದನ್ನು ಬಳಸದಂತೆ ಸಲಹೆ ನೀಡಿದರು, ಏಕೆಂದರೆ ಇದು ಅಪಾರ ಪ್ರಮಾಣದಲ್ಲಿ ನಾಶವನ್ನುಂಟು ಮಾಡುತ್ತದೆ. ಬ್ರಹ್ಮಾಸ್ತ್ರದ ಲಕ್ಷಣಗಳು. ಅಪಾರ ಶಕ್ತಿ. ಈ ಶಸ್ತ್ರವನ್ನು ಬಳಸಿದಾಗ ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಅಗೋಗತಿ. ಬ್ರಹ್ಮಾಸ್ತ್ರವು ಗುರಿಯನ್ನು ತಲುಪುವುದಿಲ್ಲ. ಇದು ತನ್ನ ಗುರಿಯನ್ನು ತಲುಪಿದರೆ ನಾಶ ಮಾಡಿಯೇ ತೀರುತ್ತದೆ. ವಿಶೇಷ ಮಂತ್ರೋಪಾಸನೆ. ಇದನ್ನು ಪಡೆಯಲು ಮತ್ತು ಬಳಸಲು ತಪಸ್ಸು ಮತ್ತು ವಿಶೇಷ ಮಂತ್ರೋಪಾಸನೆಯ ಅಗತ್ಯವಿದೆ. ನಿಷೇಧಿತ ಬಳಕೆ. ಇದನ್ನು ಅನ್ಯಾಯವಾಗಿ ಅಥವಾ ಅಸಹಾಯಕರ ಮೇಲೆ ಬಳಸಲು ಅನುಮತಿ ಇಲ್ಲ. ಮಹಾಭಾರತದಲ್ಲಿ ಬ್ರಹ್ಮಾಸ್ತ್ರ. ಮಹಾಭಾರತದ ವೇಳೆ ಅಶ್ವತ್ಥಾಮನು ಪಾಂಡವರನ್ನು ನಾಶ ಮಾಡಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ. ಆದರೆ ಅರ್ಜುನನು ಅದೇ ಶಸ್ತ್ರವನ್ನು ಬಳಸಿದಾಗ ಎರಡೂ ಶಸ್ತ್ರಗಳ ನಡುವೆ ಅಪಾರ ಶಕ್ತಿ ಉಂಟಾಯಿತು. ವ್ಯಾಸಮುನಿಗಳು ಇದನ್ನು ತಡೆಯಲು ಎಚ್ಚರಿಸಿದರು, ಏಕೆಂದರೆ ಇದರಿಂದ ಭಾರೀ ಹಾನಿ ಸಂಭವಿಸಬಹುದು. ಅಂತಿಮವಾಗಿ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವನ ಗರ್ಭದಲ್ಲಿ ಅಂಟಿಸಿ ಅವರ ಸಂತಾನವನ್ನೇ ನಾಶಪಡಿಸಲು ಪ್ರಯತ್ನಿಸಿದ. ಆದರೆ ಶ್ರೀಕೃಷ್ಣನು ಇದನ್ನು ತಡೆದು ಪರೀಕ್ಷಿತನನ್ನು ರಕ್ಷಿಸಿದರು. ಬ್ರಹ್ಮಾಸ್ತ್ರದ ಪ್ರಭಾವ. ಬ್ರಹ್ಮಾಸ್ತ್ರವನ್ನು ಪ್ರಪಂಚದ ಅತ್ಯಂತ ಭಯಾನಕ ಶಸ್ತ್ರವಾಗಿ ಪರಿಗಣಿಸಲಾಗುತ್ತದೆ. ಅದನ್ನು ಬಳಸಿದಾಗ ಭೂಮಿಯ ಪರಿಸರದಲ್ಲಿ ಭಾರೀ ಹಾನಿ ಉಂಟಾಗುತ್ತದೆ. ಭೂಮಿಯ ಮೇಲಿನ ಜೀವಜಾಲದ ಸಮತೋಲನಕ್ಕೆ ಗಂಭೀರ ಸಮಸ್ಯೆ ಉಂಟಾಗುತ್ತದೆ. ಇದು ಪರಮಾಣು ಶಸ್ತ್ರಗಳಂತೆಯೇ ಅಪಾಯಕಾರಿ ಆಗಿರಬಹುದು. ಇದರಿಂದ ಈ ಶಸ್ತ್ರವನ್ನು ಅಗತ್ಯವಿಲ್ಲದ ಬಳಸಬಾರದು ಎಂದು ಪುರಾಣಗಳು ಉಪದೇಶಿಸುತ್ತದೆ. ಇತ್ತೀಚಿನ ಸಂಸ್ಕೃತಿಯಲ್ಲಿ ಬ್ರಹ್ಮಾಸ್ತ್ರ. ಇತ್ತೀಚಿನ ಚಲನಚಿತ್ರಗಳು ಮತ್ತು ಕಥೆಗಳಲ್ಲಿ ಬ್ರಹ್ಮಾಸ್ತ್ರ ಎಂಬ ಪದವನ್ನು ಹೆಚ್ಚು ಬಳಸಲಾಗುತ್ತಿದೆ.
2022ರಲ್ಲಿ ಬಿಡುಗಡೆಯಾದ ಬ್ರಹ್ಮಾಸ್ತ್ರ ಪಾರ್ಟ್ 1 ಇದು ಪೌರಾಣಿಕ ಶಕ್ತಿಗಳನ್ನು ಆಧರಿಸಿದ ಆಧುನಿಕ ಕಥೆಗಳನ್ನು ಒಳಗೊಂಡಿತು. ಈ ಚಲನಚಿತ್ರದ ಮೂಲಕ ಬ್ರಹ್ಮಾಸ್ತ್ರ ಎಂಬ ಪರಿಕಲ್ಪನೆ ಜನಪ್ರಿಯತೆಯನ್ನು ಪಡೆಯಿತು. ಸಮಾರಂಭಗಳು ಮತ್ತು ಪೂಜೆ. ಕೆಲವು ಭಾಗಗಳಲ್ಲಿ ಬ್ರಹ್ಮಾಸ್ತ್ರವನ್ನು ಪವಿತ್ರ ಶಸ್ತ್ರವಾಗಿ ಭಾವಿಸಿ ಅದರ ಕುರಿತಾಗಿ ಪೂಜೆಗಳನ್ನು ಮಾಡಲಾಗುತ್ತದೆ. ಕೆಲವರು ಶತ್ರು ಭಯವನ್ನು ನಿವಾರಿಸಲು ಬ್ರಹ್ಮಾಸ್ತ್ರ ಮಂತ್ರಗಳನ್ನು ಜಪಿಸುತ್ತಾರೆ. ಬ್ರಹ್ಮಾಸ್ತ್ರವು ಕೇವಲ ಶಸ್ತ್ರ ಮಾತ್ರವಲ್ಲ, ಅದು ಧರ್ಮ ಮತ್ತು ನೀತಿಯ ಪ್ರತೀಕವಾಗಿದೆ. ಅದನ್ನು ಸದ್ವಿನಿಯೋಗ ಮಾಡಬೇಕು, ಅನ್ಯಾಯಕ್ಕಾಗಿ ಬಳಸಬಾರದು ಎಂಬುದನ್ನು ಪುರಾಣಗಳು ನಮಗೆ ಕಲಿಸುತ್ತದೆ. ಇಂದಿಗೂ ಬ್ರಹ್ಮಾಸ್ತ್ರದ ಪರಿಕಲ್ಪನೆ ವಿಜ್ಞಾನ, ತತ್ವಶಾಸ್ತ್ರ, ಆಧ್ಯಾತ್ಮಿಕದಲ್ಲಿ ಪ್ರಭಾವ ಬೀರುತ್ತದೆ. ಹರ್ ಹರ್ ಮಹಾದೇವ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.